ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಊಟ ಮಾಡಕಂತೇಳಿ ಊಟಕ್ಕೆ ಬಂದ್ವಿ. ಮೊದಲಿಂದ ಏನೇನು ತಿಂದಿಲ್ಲ. ಇವ್ರನ್ನು ಚಾರ ಕುಡ್ದಾರ. ನಾ ಒಂದ ಸಿಪ್ ಕಾಫಿ ಕುಡ್ದೆ ನಂಗೆ ಯಾಕೆ ಚಲೋ ಅನಿಸಲ್ಲ, ಕುಡಿಲಿಲ್ಲ. ನಾವೆಲ್ಲರೂ ಈಗ ಎಲ್ಲಿಗೆ ಬಂದೀವಿ, ಯಾಕೆ ಬಂದೀವಿ ಅಂತೇಳಿ ಇದ್ರದ್ದು ಹಿಂದಿನ ಪ್ರೀವಿಯಸ್ ವ್ಲಾಗ್ ನೋಡಿರೋಗಂತೂ ಗೊತ್ತಿರ್ತೈತಿ. ಬಿಗ್ ಸರ್ಪ್ರೈಸ್ ವ್ಲಾಗ್ನ ಹಾಕೀನಿ. ಸೊ ನಮ್ಮನೆಗೆ ಈಗ ಒಂದು ಹೊಸ ಅತಿಥಿ ಆ್ಯಡ್ ಆಗೈತಿ ಅಂತಂದು ಹೇಳ್ಬೋದು. ಹೊಸ ಕಾರ್ ತೊಗೊಂಡಿವಿ ನಾವು. ಸೊ ಅದ ಕಾರ್ ಡೆಲಿವರಿಗೆ ಅಂಥೇಳಿ ಎಲ್ಲರೂ ಸಿರ್ಸಿಗೆ ಬಂದಿದ್ವಿ ನೋಡ್ರಿ. ಸೊ ಕಾರ್ ಡೆಲಿವರಿ ಒಳಗೆ ಎಲ್ಲರೂ ಬೆಳಗ್ಗೆಯಿಂದ ಏನೂ ಕುಡ್ದಿಲ್ಲ, ಏನೂ ತಿಂದಿಲ್ಲ. ಮಧ್ಯಾಹ್ನ 1 ಗಂಟೆ ಆಗೈತಿ. ಸೊ ಆದರೂ ನಾಷ್ಟ ಮಾಡಿಲ್ಲ. ಬೆಳಗ್ಗೆನ 6 ಗಂಟೆಕನ ಹೋಗಿವಿ. ಅಂದ್ರೆ 9:30 10 ಗಂಟೆ ಒಳಗೆ ನಾವು ಕಾರ್ ಡೆಲಿವರಿ ಮಾಡಿಕೊಂಡು ಪೂಜೆ ಅದು ಮಾಡ್ಕೊಳೋದಿತ್ತು. ಸೊ ಹಂಗಾಗಿ ಯಾರೂ ಏನೂ ತಿನ್ಲಾರ್ದ ಹಂಗೆ ಹೋಗಿದ್ವಿ. ಸಿರ್ಸಿಗೆ ರೀಚ್ ಆಗೋರಾಗ ಟೈಮ್ ಒಂದು 9 ಗಂಟೆ ಹತ್ರ ಆಗಕ್ಕೆ ಬಂದಿತ್ತು. ಇನ್ನು ನಾಷ್ಟ ಮಾಡ್ಕೊಂಡು ತಕ್ಕೊಂತ್ರ ಲೇಟ್ ಆಗುತ್ತೆ. ಮತ್ತು ನಾವು ಕಾರ್ ಡೆಲಿವರಿ ಮಾಡ್ಕೊಂಡು ಅದು ಮುಹೂರ್ತ ಪೂಜೆ ಅದು ಮಾಡ್ಕೊಳ್ಳೋದಿರುತ್ತಲ್ಲ. ಸೊ ಇದೇ ಟೈಮಿಂಗ್ ಒಳಗೆ ನಮ್ಮ ಕೈಗೆ ಕಾರ್ ಬರಬೇಕು ಅಂತೇಳಿ. ಸೊ ಆ ಟೈಮಿಂಗ್ ಮಿಸ್ ಆಗುತ್ತೆ ಅಂತೇಳಿ ಸೊ ಯಾರೋ ನಾಷ್ಟ ಮಾಡ್ಲಾರ್ದ ಹಂಗೆ ಹೋದ್ವಿ. ಸೊ ಅದ ಕಾರ್ ಡೆಲಿವರಿ ಬ್ಯುಸಿ ಒಳಗನ ಸೊ ಯಾರಿಗೂ ಹೊಟ್ಟೆ ಹಸು ಕಡೆ ಗಮನನ ಹೋಗಿಲ್ಲ. ಸೊ ನನಗೂ ಹಸು ಆಗಕ್ಕಂತಿತ್ತು. ಬಟ್ ಏನು ಮಾಡೋದು, ಅಲ್ಲೆಲ್ಲಿ ಕಾರ್ ಶೋರೂಮ್ ಹತ್ರ ಯಾವುದು ಹೋಟೆಲ್ ಯಾವುದೂ ಇರಲಿಲ್ಲ. ಪಾಪ ತಮ್ಮರೆಲ್ಲರೂ ಹಸ್ಕೊಂಡ್ಬಿಟ್ಟಾರ. ಇನ್ನು ಅನ್ವಿತಾ ಅರಿವಿನಂಕರ ಊಟ ಏನೇನು ಅಂದಿಲ್ಲ ನೋಡ್ರಿ. ಇನ್ನು ಹಸ್ಬೆಂಡನು ಅವರು ಊಟ ತಿಂಡಿ ಅಂತ ಏನೂ ಅಂದಿಲ್ಲ. ಸೊ ನನಗೆ ತಮ್ಮರ್ಗೆನ ಸ್ವಲ್ಪ ಹಸು ಆದಂಗೆ ಆಗಕ್ಕಂತಿತ್ತು. ಸೊ ಕಾರ್ ಶೋರೂಮ್ದಾರ ಅವರ ಟೀ ಕಾಫಿ ಮತ್ತು ಲೆಮನ್ ಟೀ ಅದು ತೊಗೊಂಬಂದು ಕೊಟ್ಟರು. ಸೊ ಅವರೆಲ್ಲರೂ ಕುಡಿದ್ರು. ನನಗೆ ಯಾಕೆ ಚಲೋ ಅನಿಸ್ಲಿಲ್ಲ, ನಾನು ಕುಡಿಲಿಲ್ಲ ಏನು. ಸೊ ಈಗ ಮಧ್ಯಾಹ್ನ ಕರೆಕ್ಟ್ ಶಾರ್ಪ್ 1 ಗಂಟೆ ಆಗಿತ್ತು. ಹೋಗೋದಾರಿಗೆ ಇಲ್ಲೇ ಹೋಟೆಲ್ ಕಾಣಿಸ್ತು, ಎಲ್ಲಿ ಅಷ್ಟು ಕಾಣಿಸ್ಲಿಲ್ಲ. ಸೊ ಇಲ್ಲೇ ಕಂಡೈತಿ ಅಂತಂದು ಊಟ ಮಾಡಕ್ಕಂತೇಳಿ ಬಂದ್ರೆ 4 ಮಂದಿಗಷ್ಟ ಪರೋಟ ಅದು ಸಿಕ್ತು ನೋಡ್ರಿ. ಚಪಾತಿನೂ ಇಲ್ಲ, ರೊಟ್ಟಿನೂ ಇಲ್ಲ, ಏನೂ ಇಲ್ಲ. ಪರೋಟ ಅಷ್ಟ ಸಿಕ್ಕು ತಾಮರಿಬ್ಬರಿಗೆ ಮತ್ತು ಅನ್ವಿತಾ ಅರಿವಿನಾಗ. ಇನ್ನು ನನಗೆ ಹಸ್ಬೆಂಡ್ಗೆ ಸಿಗಲೇ ಇಲ್ಲ. ಜಸ್ಟ್ ಬರೀ ರೈಸ್ ಸಿಂಪಲ್ಲಾಗಿ ಉಣ್ಣಾಕಂತೀವಿ. ಸಿಕ್ಕಾಪಟ್ಟೆ ಹೆವಿ ಬಿಸಿಲು ಒಂದು. ಸೊ ಈ ಬಿಸಿಲೊಳಗೆ ನಮಗೂ ಅಷ್ಟು ಚಪಾತಿ ಪರೋಟ ಅದು ಅಷ್ಟು ಸರಿ ಅನಿಸಲ್ಲ. ಮೊದಲ ಟ್ರಾವೆಲಿಂಗ್ ಒಳಗೆ ಜಾಸ್ತಿ ನೀರನ್ನು ಕುಡ್ದಿರಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಒಂದು. ಸೊ ಅದ್ರಾಗ ಮತ್ತೀಟ ಗರ್ಮಿ ಆಗುತ್ತಾ ಅಂಥೇಳಿ ಸೊ ಇರಲಿ ಬಿಡು ಇರೋಲ್ದಕ್ಕ ಅಂಥೇಳಿ ಸೊ ಜಸ್ಟ್ ಬರೀ ಅನ್ನ ಸಾಂಬಾರು ಅಷ್ಟೇ ಉಣ್ಣಾಕಂತೀವಿ ನೋಡ್ರಿ. ಇದ್ದಿದ್ರೆ ಉಂತಿದ್ವಿ, ಬಟ್ ಇಲ್ಲಲ್ಲ, ಏನು ಮಾಡೋಕ್ಕಾಗಲ್ಲ, ಖಾಲಿ ಆಗ್ಯಾವ ಅಂತಂದು ಹೇಳಿದರು. ನೋಡಿದ್ರೆ ಎಲ್ಲರೂ ಫುಲ್ ಹಸ್ಕೊಂಡು ಬಿಟ್ಟಾರ. ಮತ್ತೊಂದು ಚಪಾತಿರ ರೊಟ್ಟಿಯರ ಹಿಂಗೆ ಪರೋಟರ ತಿನ್ನೋಣ ಅಂತಂದ್ರೆ ಎಕ್ಸ್ಟ್ರಾ ಆಪ್ಷನೂ ಇಲ್ಲ ಇಲ್ಲಿ. ಏನು ಮಾಡೋಕ್ಕಾಗಲ್ಲ. ಮತ್ತು ತಮ್ಮರಿಗಾರ ಸಿಕ್ತಲ್ಲ ಅಂಥೇಳಿ ನಮಗಾದ್ರೆ ಏನು ನಡಿತೈತಿ, ನಮಗೇನು ಅದ ಅಂತೇನಿಲ್ಲ. ಹಸ್ಬೆಂಡ್ಗೂ ಒಂದು ಚಪಾತಿದ ರೊಟ್ಟಿರ ಇರಬೇಕಿತ್ತು. ನನಗೆ ರೈಸ್ ಅದು ಒಂದಿದ್ರು ಸಾಕು, ನನಗೆ ಅದ ಬೇಕಂತ ಏನಿಲ್ಲ. ಮಧ್ಯಾಹ್ನ 1 ಗಂಟೆ ಆದರೂ ಇನ್ನೂ ಏನೂ ತಿಂದಿರಲಿಲ್ಲ. ಸೊ ನನಗೂ ಅಷ್ಟು ಊಟ ಸೇರಲಿಲ್ಲ ನೋಡ್ರಿ. ಅಷ್ಟಕ್ಕಷ್ಟ ಊಟ ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಈಗ ಕಾರ್ ಡೆಲಿವರಿ ಮಾಡಿಕೊಂಡು ಸಿರ್ಸಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಅದು ಮಾಡಿಸ್ಕೊಂಡು ಬಂದ್ವಿ. ಪೂಜೆ ಅಂದ್ರೆ ಏನೋ ಕಾಯ್ದು ಓಡಿಸ್ಕೊಂಡು ಬಂದ್ವಿ. ದುರ್ಗಾಷ್ಟಮಿ ಆಗಿರೋದ್ರಿಂದ ಫುಲ್ಲು ಅರ್ಚಕರೆಲ್ಲರೂ ಬ್ಯುಸಿ ಇದ್ರು ಅಂಥೇಳಿ ಸೊ ಅಲ್ಲಿ ಏನು ಪೂಜೆ ಅದು ಮಾಡಿಕೊಡ್ಲಿಲ್ಲ. ಅದು ಊಟ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಈಗ ಬೆಳಗಾಂ ಕಡೆ ಜರ್ನಿ ಹೊಂಟೈತೆ ನೋಡ್ರಿ. ಈಗ ಲಾಂಗ್ ಡ್ರೈವ್ ಹೊಂಟಿವಿ ನೋಡ. ಲಾಂಗ್ ಡ್ರೈವ್ ಅಂತಿದ್ದಲ್ಲ, ಕಾರ್ ತಗೊಂಡು ಹೊಂಟಿವಿ ನೋಡ. ಪ್ರೀತಿಯ ಪರಿವಾಳ ಹರಿ ಹೊತ್ತ ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೊತ್ತ ಗೆಳೆಯ. ಮರಿಯಲಂಗ ಗೆಳೆಯ, ಮರಿಯಲಂಗ ಗೆಳೆಯ, ಬದುಕಂದರಂಗ ಬದುಕಲಿ ಗೆಳೆಯ, ಬದುಕಲಂಗ ಗೆಳೆಯ, ಬದುಕಲಿಯಲಂಗ ಗೆಳೆಯ, ಮರಿಯಲಂಗ ಗೆಳೆಯ, ಬದುಕಂದರಂಗ ಬದುಕಲಿ ಗೆಳೆಯ, ಬದುಕಲಂಗ ಗೆಳೆಯ, ಬದುಕಲಂಗ ಗೆಳೆಯ. ಇರ್ಲವ ಬಾರ ಅವ್ರ ಇರ್ಲ್ ಬಾ ಬ್ಯಾಡ
ಸೊ ಹೊಸ ಕಾರ್ ಒಳಗೆ ಫಸ್ಟು ದೇವ್ರ ಸಾಂಗ್ ಹಾಕಿ ಕೇಳಿ ಆನಂತರ ನೆಕ್ಸ್ಟ್ ಎಲ್ಲ ಸಾಂಗ್ಸ್ನ ಹಾಕೊಂಡು ಮಸ್ತ್ ಹಾಡು ಹಿಡ್ಕೊಂತ ಎಂಜಾಯ್ ಮಾಡ್ಕೊಂತ ಬಂದ್ವಿ. ಈಗ ಎಲ್ಲಿದ್ದೀವಿ ಅಂತಂದ್ರೆ ಕಕ್ಕೇರಿ ಒಳಗದೆ ನೋಡ್ರಿ. ಬೆಳಗಾವಿ ಹೊಂಟಿದ್ವಲ್ಲ ಅಂದುವೆ ಹಂಗೆ ಯಾವ ಪ್ಲೇಸಸ್ ಯಾವ ದೇವಸ್ಥಾನ ಎಲ್ಲ ಬರ್ತಾವೆ. ಸೊ ಅವ್ನು ನೋಡ್ಕೊಂತ ಹೋದ್ರ ಆತ ಅಂತೇಳಿ ಹೊಂಟೇವಿ. ಆ್ಯಕ್ಚುಲಿ ನಾವು ಇವತ್ತು ರಿಟರ್ನ್ ಮತ್ತು ಊರಿಗೆ ಹೋಗೋದಿತ್ತು ಕಾರ್ ಡೆಲಿವರಿ ಮಾಡಿಕೊಂಡು. ಎಷ್ಟಾದಷ್ಟು ಟ್ರೈ ಮಾಡಿದ್ವಿ ಇವತ್ತು ಹೋಗಕ್ಕೆ, ಬಟ್ ಆಗ್ಲಿಲ್ಲಲ್ಲ. ಸೊ ಊರಿಗೆ ಹೆಂಗಿದ್ರು ಹೋಗಕ್ಕೆ ಆಗಂಗಿಲ್ಲ ಈಗ ಅಂತೇಳಿ ಬೆಳಗಾವಿಗೆ ಹೋಗ್ಬೇಕಾದ್ರೆ ಯಾವ್ಯಾವ ಪ್ಲೇಸ್ ಬರ್ತಾವೋ ನೋಡ್ಕೊಂಡು ಹೋದ್ರೆ ಆಯ್ತು. ಒಂದು ರೀತಿ ಟ್ರಿಪ್ ಆದಂಗೂ ಆಗಕ್ಕಂತೈತಿ. ಹೇಳ್ಬೇಕು ಅಂತ ಅಂದ್ರೆ ಯಾವ್ಯಾವ ಪ್ಲೇಸಸ್ಸು ದೇವಸ್ಥಾನ ಎಲ್ಲ ಬರ್ತಾವೆ. ಹೆಂಗೆ ಲೇಟ ಆಗಿಬಿಟ್ಟೈತಿ. ಮತ್ತು ಅಮ್ಮನೂ ಅವನು ಇವತ್ತ ಹೋಗಬೇಕು ಎಷ್ಟೊತ್ತಿದ್ರು ಊರಿಗೆ. ಊರಾಗ ಗಳೆದು ಹೊಡಿದೈತಿ. ಗಳೆ ಸಂಬಂಧನ ಎತ್ತುಗಳು ತೊಗೊಂಬಂದೈತಿ ಹೊಸ ಎತ್ತುಗಳು ಅಂತಂದು. ಅವನು ಮತ್ತು ರಿಟರ್ನ್ ಊರಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಅವನು ಡ್ಯೂಟಿಗೆ ಜಾಯ್ನ್ ಆಗಬೇಕು. ಅವನು ರಜಾದ ತೊಗೊಂಬಂದಿರ್ತಾನಲ್ಲ. ಸೊ ಹಾಗಾಗಿ ಅವನು ಆದಷ್ಟು ಟ್ರೈ ಮಾಡ್ದ, ಆಗಲೇ ಇಲ್ಲ. ಜಾತ್ರೆ ಮುಗಿಸ್ಕೊಂಡನ ಕಾರ್ ಡೆಲಿವರಿಗೆ ಅಂತೇಳಿ ಬಂದಿದ್ವಿ. ಆ್ಯಕ್ಚುಲಿ ಈ ದಿನ ದಾಮೋದುರ್ಗವು ಐಡಿ ಕೊಡೋದಿತ್ತು. ಸಂಜೆ ಒಳಗಾರ ಹೋಗ್ಬೇಕಂತ ಅನ್ಕೊಂಡ್ವಿ, ಬಟ್ ಆಗಲೇ ಇಲ್ಲ. ಮುಂಜಾನೆ ಎಲ್ಲರೂ ನಶಿನಾಗ ಎದ್ದು ಊರಿಗೆ ಹೋದ್ರಾತು ಅಂಥೇಳಿ ಸೊ ಈ ರೀತಿಯಾಗಿ ಮಾಡಿದ್ವಿ. ಈಗ ಕಕ್ಕೇರಿ ದೇವಸ್ಥಾನಕ್ಕೆ ಬಂದಿ ನೋಡ್ರಿ. ಇಲ್ಲಂತೂ ನಾವು ಸುಮಾರು ಸಲ ಬಂದಿನಿ ಅಂತಂದು ಹೇಳ್ಬೋದು. 5 ಶುಕ್ರವಾರನ 5 ಅಮಾವಾಸ್ಯೆನಾಗ ಬಂದಿದ್ದೆ. ಅಮಾವಾಸ್ಯೆ ಇರೋಕ್ಕಿಲ್ಲ ಅಂತ ಅನ್ಸತ್ತೆ. 5 ಶುಕ್ರವಾರ ಕಕ್ಕೇರಿ ದೇವಸ್ಥಾನಕ್ಕೆ ಬಂದಿದ್ದೆ ನೋಡ್ರಿ. ಬರಬೇಕು ಅಂಥೇಳಿ ಈಗ 1.5 ವರ್ಷ ಆಗಿರ್ಬೋದು ಆಗ ಬಂದಿದ್ದೆ. ಮತ್ತು ನಡುನು 1-2 ಸಲ ಮೊನ್ನೇನೋ ರೀಸೆಂಟಾಗಿ ಹೋಗಿ ಕಾಯೋದು ಓಡಿಸ್ಕೊಂಡು ಉಡಿ ತುಂಬೋದು ಬಂದಿದ್ದೆ. ಸೊ ನೆಕ್ಸ್ಟ್ ಈಗ ಕಾರ್ ಡೆಲಿವರಿ ಮಾಡ್ಕೊಂಡಿನ ಫಸ್ಟ್ ಇಲ್ಲಿಗೆ ಹೊಂಟೈತೆ ನೋಡ್ರಿ. ಸಿರ್ಸಿ ಮಾರಿಕಮ್ಮ ದೇವಸ್ಥಾನ ಆಗಿಂದ ನೆಕ್ಸ್ಟ್ ಕಕ್ಕೇರಿ ದೇವಸ್ಥಾನಕ್ಕೆ ಬಂದೀವಿ. ಈ ಕಕ್ಕೇರಿ ಒಳಗಿರೋ ಬಿಷ್ಟಾದೇವಿ ಸಂಗೊಳ್ಳಿ ರಾಯಣ್ಣ ಅವರಿಗೆ ಖಡ್ಗ ಕೊಟ್ಟಿದ್ದಂತ ನೋಡ್ರಿ ಆ ಕಾಲದೊಳಗೆ. ಸೊ ಈ ಬಿಷ್ಟಾದೇವಿನ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಖಡ್ಗ ಕೊಟ್ಟಿದ್ದಂತ ಅದ ಇತಿಹಾಸ ಐತೆ ಅಂತಂದಿರ್ಬೋದು. ಸೊ ಒಂದು ರೀತಿ ದೇವ್ರ ಪವರ್ಫುಲ್ ಐತಂತ. ಅದ್ರ ಅಪೋಸಿಟನ ಮೇನ್ ರೋಡ್ ಐತಿ. ಸೊ ಹೈವೇ ಆ ಮೇನ್ ರೋಡ್ ಅಪೋಸಿಟನ ಇನ್ನೊಂದು ದೇವ್ರ ಐತಿ, ಮೂಕಾಂಬಿಕಾ ದೇವಸ್ಥಾನ. ಸೊ ಆ ದೇವ್ರಿಗೆ ಕಕ್ಕೇರಿ ಬಿಷ್ಟಾದೇವಿ ದೇವಸ್ಥಾನಕ್ಕೆ ಬಂದವರೆಲ್ಲರೂ ಮೂಕಾಂಬಿಕಾ ದೇವಸ್ಥಾನಕ್ಕೂ ಬಂದು ಇಲ್ಲಿ ದರ್ಶನ ತಗೊಂಡು ಹೋಗ್ತಾರ. ಏನ ಗಾಡಿ ಒಳಗೆ ಹನುಮಂತ ಜೊತೆ ಆಗ್ತಿರ್ತಾನಲ್ಲ ಹಂಗೆ. ಅರವಿಂದ್ ಬಾ ನಿನ್ ಫೇವ್ರೇಟ್ ಅದ ಕಕ್ಕೇರಿ ಬಿಷ್ಟಾದೇವಿ ದರ್ಶನ ತಗೊಂಡ ನಂತರ ಅದ ರೂಟ್ ಒಳಗನ ನಂದಗಡ ಬರ್ತೈತಿ. ಸೊ ನಂದಗಡಕ್ಕೆ ಹೋಗಿ ಅಲ್ಲಿ ಸಂಗೊಳ್ಳಿ ರಾಯಣ್ಣ ದರ್ಶನ ತಗೋಬೇಕಂತ ಹೇಳಿ ಇಲ್ಲಿಗೆ ಬಂದೀವಿ. ಈಗ ರಾಯಣ್ಣಕ್ಕೆ ಬಂದಿಲ್ಲ ನೀನು? ಬಂದಿ ನೋಡಿ, ಫಸ್ಟ್ ಟೈಮ್ ಬರ್ತಾರದು. ಬಂದಿಲ್ಲ ಯಾವಾಗ ವರ್ಷದಿಂದ ಅದು ಬರ್ಬೇಕಂತ ಮತ್ತೆ ನೀವು ಫ್ರೆಂಡ್ಸ್ ಜೊತೆ ಯಾವಾಗ ಬರ್ತೀನಿ ಅಂತಿದ್ದಿಲ್ಲಪ್ಪ? ನಮ್ ಜೋಡಿ ಬರೋದೈತಿ ನಿಂದು. ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪುಣ್ಯಭೂಮಿ ನಂದಗಡಕ್ಕೆ ಬಂದೀವಿ. ಈಗ ಇಲ್ಲೇ ಬೆಳಗಾವಿಗೆ ಹೋಗೋ ದಾರ್ಯಾಗನ ಇತ್ತಲ್ಲ, ತಮ್ಮನೂ ನೋಡಿರಲಿಲ್ಲ ಅಂತ ನಮ್ಮ ಎರಡನೇ ತಮ್ಮ ಇವ ಅಲ್ರಿ ಅಲ್ಲಿ ಮುಂದೆ ಹೊಂಟ ನೋಡ್ರಿ ಅವ. ನೀವು ಫ್ರೆಂಡ್ ಜೋಡಿ ಯಾವಾಗ ಬಂದಿನಂದಿಲ್ಲ ಅಪ್ಪ? ಅಲ್ಲ ಕಕ್ಕೇರಿಗೆ ಬಂದು ಇಲ್ಲಿ ಬಂದಿಲ್ಲ ಸುದ್ದ ತಗೋ. ಅದ ಕಾರ್ನಾಗ ಕುಂತಾಗ ಅಂದಿಲ್ಲ ಮತ್ತೆ. ಹಂಗ ಇದಕ್ಕೆ ಹೇಳ್ಬೇಕು, ರೊಕ್ಕ ಗಟ್ಟಿ ಹೇಳ್ಬೇಕಿಲ್ಲ.
ಕಾಯಿ ಕಟ್ಕೊಂತ ಇಲ್ಲಿ ಅಲ್ಲಿ ಮಟ ಬಂದ್ಬಿಡ್ತಾರನ ಇನ್ನು ನೋಡ್ರಿ ಅಲ್ಲಿದ್ದ ಕಟ್ಟಕ್ಕೆ ಸ್ಟಾರ್ಟ್ ಆಗಿದ್ದು ತೆಂಗಿನಕಾಯಿ. ಈಗ ಇಲ್ಲಿ ಮಠ ಬಂದವು. ಮೊದಲು ಅಲ್ಲಿ ಮಠ ಅಷ್ಟೇ ಇದ್ದು ನೋಡ್ರಿ. ಈಗ ಇಲ್ಲಿ ಕಟ್ಟ್ಯಾರ. ಇನ್ನು ಸ್ವಲ್ಪ ದಿನಕ್ಕೆ ಇಲ್ಲಿ ಎಲ್ಲ ಫುಲ್ ಆಗ್ತಾವ ಅನ್ಸುತ್ತೆ. ಯಾವ ಕೈ ಏನು ಕೈ ಎಲ್ಲೋದ್ರಿ ರಾಯನ್ ಕೈ ಬೆಳಕಂತ ಅದು ಅಲ್ಲಿದು ಇಲ್ಲಿ ಎಲ್ಲದು ಜೂಮ್ ಫೋಟೋದ ಬರ್ತೈತೆ ನೋಡಿ. ಇನ್ನೂ ನಿಂದ್ರಾಗ್ಯಾವ ಅಲ್ಲಿ ಸೂರ್ಯನ ನೆಟ್ಟಾಗ ತೆಗ್ದಾಳ ಅಂತ ಇದ್ರಾಗ ತೆಗಿಯಕ್ಕೆ ಬರಲ್ಲ ನಿಂಗೆ. ಸಂಗೊಳ್ಳಿಗೆ ಹೋಗಿ ಬಂದು ನೆಕ್ಸ್ಟ್ ಅಲ್ಲಿಂದ ನಾವು ಹಲ್ಸಿಗೆ ಹೋಗಿ ಬಂದ್ವಿ. ಸೊ ಅಲ್ಲೆಲ್ಲ ಬ್ಲಾಗ್ ಕಂಟಿನ್ಯೂ ಮಾಡಕ್ಕೆ ನಂಗೆ ಮರ್ತಾ ಬಿಟ್ಟಿನಿ ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ. ಸೊ ಇಲ್ಲಿ ಒಂದು ಕ್ಲಿಪ್ಪಿಂಗೂ ತಗೋಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಅಲ್ಲಿ ವಿಡಿಯೋ ಮಾಡೋಕೆ ಅಲ್ಲೂ ಇಲ್ಲ. ಸೊ ವಿಡಿಯೋ ಅದು ಏನೂ ಮಾಡ್ಕೊಳ್ಳಿಲ್ಲ. ಜಸ್ಟ್ ಅಷ್ಟು ಹಲ್ಸಿಗೆ ಹೋಗಿ ನೋಡ್ಕೊಂಡದು ಬಂದ್ವಿ. ಅಲ್ಲಿಂದ ನೆಕ್ಸ್ಟ್ ಬೆಳಗಾವಿಗೆ ಬಂದು ರೀಚ್ ಆದ್ವಿ ನೋಡ್ರಿ. ಈಗ ಬರೋರಾಗ ಫುಲ್ ಕತ್ಲಾಗಿಬಿಟ್ಟೈತಿ. ಸೊ ಎಲ್ಲರೂ ಫುಲ್ ಟಯರ್ಡ್ ಆಗ್ಯಾರ. ಹೊಟ್ಟಿನೂ ಹಶು ಆಗೈತಿ. ಸೊ ಮಧ್ಯಾಹ್ನದಾಗೂ ಅಷ್ಟಕ್ಕಷ್ಟ ಊಟ ಆಗಿತ್ತು. ಸರಿಯಾಗಿ ಅಷ್ಟು ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲಿಲ್ಲ. ಹಂಗೆ ಹೋಗ್ತಾ ಇಲ್ಲೇ ನಾವು ರೆಗ್ಯುಲರ್ ಏನಾದರೂ ಹಿಂಗೆ ಆ್ಯನಿವರ್ಸರಿ ಬರ್ತಡೇ ಏನಾದರೂ ನಮ್ಮ ಸೆಲೆಬ್ರೇಷನ್ ಮಾಡೋಕ್ಕದು ಇತ್ತು ಅಂತಂದರೆ ಇಲ್ಲಿಗೆ ಹೋಟೆಲ್ಗೆ ಬಂದಿರ್ತೀವಿ. ಇದು ಮತ್ತು ಇನ್ನೊಂದು 2 ಅದಾವು. ಸೊ ಜಾಸ್ತಿ ಅಂತಂದ್ರೆ ಇಷ್ಟ. ಹೋಗ್ಬೇಕಾದ್ರೆ ಆನ್ ದ ವೇ ಹೋಟೆಲ್ಕ ಅಂತ ಹಸುವಾಗಿರೋದ್ರಿಂದ ಊಟ ಮಾಡ್ಕೊಂಡಾರ ಮನೆಗೆ ಹೋಗೋಣ ಅಂತೇಳಿ. ಸೊ ಇಲ್ಲಿ ಈಗ ಊಟಕ್ಕೆ ಬಂದೇವು ನೋಡ್ರಿ. ನಿಮ್ಮದು 3 ಮಂದಿದು ಒಂದು ಟೀಮು, ನಮ್ಮದು 3 ಮಂದಿದು ಒಂದು ಟೀಮು. ಅಕ್ಕ ತಮ್ಮರದು, ನಿಮ್ಮ ಅಪ್ಪ ಮಕ್ಕಳದು. ಬಿಸಿ ಬಿಸಿ ಇದ್ದಾಗ ನಾ ತಿಂದ್ಬಿಡ್ರಿ. ಅದು ಅಲ್ಲಿ ಪನ್ನೀರ್ ಬಾಜಿ 1 ಪ್ಲೇಟ್ ಹೇಳಿರಿ ಇದನ್ನ ಇದು. ಸೊ ಈಗ ನೋಡ್ರಿ ಊಟಕ್ಕೆ ಈಗ ತಂದೂರಿ ಹೇಳೈತಿ. ಆ್ಯಂಡ್ ನೆಕ್ಸ್ಟ್ ತಂದೂರಿ ಜೊತೆಗೆ ಪನ್ನೀರ್ ಬುರ್ಜಿ ಆ್ಯಂಡ್ ಮಸಾಲ ಪನ್ನೀರ್ ತೊಗೊಂಡೈತಿ. ಸೊ ಮಸಾಲೆ ಪನ್ನೀರ್ ಅಂತೂ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಇಲ್ಲಿ ನನ್ನ ಬರ್ತಡೇಕನ ಆ್ಯನಿವರ್ಸರಿಗೆ ಬಂದಾಗ ಪನ್ನೀರ್ ಬುರ್ಜಿ ಚೆನ್ನಾಗಾಗಿತ್ತು. ಅವಾಗ ಫಸ್ಟ್ ಟೈಮ್ ನಾವು ಟೇಸ್ಟ್ ಮಾಡಿದ್ದು. ಚೆನ್ನಾಗೈತಲ್ಲ, ಎಗ್ ಬುರ್ಜಿ ಹೆಂಗೆ ಮಾಡ್ತೀವಿ ಸೇಮ್ ಅದೇ ಥರನ ಪನ್ನೀರ್ ಬುರ್ಜಿ ಮಾಡಿದ್ರು. ಚೆನ್ನಾಗೈತಲ್ಲ ಅಂಥೇಳಿ ಆರ್ಡ್ರ್ ಮಾಡಿದ್ವಿ. ಅಷ್ಟು ಕಷ್ಟ ಇತ್ತು, ಅಷ್ಟಾಗಿನ ರುಚಿ ಇರಲಿಲ್ಲ ಅಂತಂದಿರಬಹುದು. ಫಸ್ಟ್ ಟೈಮ್ ತಿಂದಾಗೇನು ರುಚಿ ಇತ್ತಲ್ಲ, ಸೊ ಆ ರುಚಿ ಸಿಗಲಿಲ್ಲ ನಮಗೆ. ಇನ್ನು ಪನ್ನೀರ್ ಮಸಾಲ ಅಂತೂ ಚೆನ್ನಾಗಿತ್ತು. ಬಟ್ 1 ಪ್ಲೇಟ್ ಆರ್ಡ್ರ್ ಮಾಡ್ರೆ 2 ಹೇಳಿದ್ರಂತ 1 ಇದಾಗೈತದ ಬೈ ಮಿಸ್ ಆಗಿ. ಒಮ್ಮೆ 2 ಅನ್ಕೊಂತ ಹೋಗಿ 1 ಆಗೈತದ. ಅದು 2 ಹೇಳಿದ್ರೆ ಕರೆಕ್ಟ್ ಆಗಿರೋದು. ಒಟ್ಟಲ್ಲಿ ಊಟ ಅಂತೂ ಚೆನ್ನಾಗಿತ್ತು. ತಂದೂರಿ ಅಂತೂ ಸಾಫ್ಟಾಗಿ ಚೆನ್ನಾಗಿತ್ತು ನೋಡ್ರಿ. ಮಸ್ತ್ ಊಟ ಮಾಡಿದ್ವಿ. ಸೊ ನಾನು ಮಧ್ಯಾಹ್ನ ಅಷ್ಟು ಸರಿಯಾಗಿ ನನಗೆ ಊಟ ಆಗಿರಲಿಲ್ಲ. ಸೊ ಮಸ್ತ್ ಹೊಟ್ಟೆ ತುಂಬ ಊಟ ಮಾಡಿದೆ. ಈ ಖಾನಾವಳಿ ಅಂಕರ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತಂದಿರ್ಬೋದು. ನಾವು ಹೋದ ಕೂಡಲೇ ಜಲ್ದಿ ಊಟ ಬರಂಗಿಲ್ಲ, ಸ್ವಲ್ಪ ವೇಟ್ ಮಾಡಿಸ್ತಾರೆ. ಸೊ ಅದು ಒಂದು ಪ್ರಾಬ್ಲಮ್ಮು. ಲೈಟ್ ಹಚ್ಚಿ ಅನ್ನೋದನ್ನ ಹೆಂಗ್ ಬರ್ತೈತಿ? ಅದು ಯಾಕೆ ಕಲರ್ ವೈಟ್ ಬರ್ಬೇಕಾಗಿತ್ತು. ಇದು ವೈಟ್ ಐತಿ, ಇದು ಸ್ವಲ್ಪ ಹೌದಲ್ಲ? ಅಲ್ಲ, ಎಲ್ಲರೂ ಪ್ಲೇಸ್ ಚೇಂಜ್ ಮಾಡ್ರಿ. ನಾನು ಒಬ್ಬಕ್ಕೆ ಕುಂತಲ್ಲ ಕುಂತೀನಿ. ಇಲ್ಲ, ನೀನು ಚೇಂಜ್ ಮಾಡಿಲ್ಲ. ಇಲ್ಲ, ಹೆಚ್ಚಿಗೆ ಅದೀನಿ. ಚೇಂಜ್ ಮಾಡಿ ಹೆಂಗ ಓದಿಸ್ಕೊಡ್ತೀನಿ ಅಪ್ಪ. ಅನಿತಾ ಚೇಂಜ್ ಮಾಡಿಲ್ಲ. ಅರ್ವಿನ್ ಹಿಂದ ಮುಂದ ಚೇಂಜ್ ಆದ. ಇವ ಇಚ್ಚಿಗೊಮ್ಮೆ ಹಿಂದಷ್ಟ ಕುಂತಿದ್ದೇವ ಚಂದ ಬಸ್ಸು. ಇವ ಬೋಳಪ್ಪ ಹಿಂದ ಮುಂದೆ ಹೊಡಿತೀನಿ ಬಾಯ, ಹಿಂದ್ ಕುಂದ್ರಕಂತ ಅದೊಂದು ಪ್ಲೇಸ್ ಚೇಂಜ್ ಮಾಡಿಬಿಡು. ಹೊಡ್ಯಾಕಂತ ಇಲ್ಲೇ ಇರ್ತೈತಿ. ಎಷ್ಟು ಕಲಿತಿ, ಎಷ್ಟು ಹೊಡಿತೀನಿ ನೋಡ್ತೀನಿ ನಾನು.
ದೊಡ್ಡಗದ ಮಾಡ್ಯಾಕಂತ ಇನ್ನೊಂದು ಗಾಡಿ ಬರಕತ್ತೈತೆ ಬೈಕ್ ಅನ್ನೋದು ಅಲ್ಲ ಅದು ಕಾರ್ ಅದು ಕಾರ ಅದ ನನಗ್ ಗೊತ್ತಿಲ್ಲವ ಇನ್ನಾದ್ರ ಬಗ್ಗೆ ಹಿಂಗ ಸೀದಾ ಹೋಗೋದ ಒಂದ್ ಸರ್ಕಲ್ ಬರ್ತೈತಿ ಅಲ್ಲೇ ಲೆಫ್ಟ್ ಹೋಗೋದ ಈಗ ಹೇಳ್ತೀನಿ ಎಲ್ಲ ಮುಂಗಡ ಬಂದಾಗ ಹೇಳಲ್ಲಿ ಅಲ್ಲಿ ಹೋಗಿರ್ತಾನಲ್ಲ ಅವಾಗ ಹೇಳ್ಬೇಕು ಅರವಿಂದ್. ಈಗ ಕಿದ್ವಿ ಮಾಡ್ತಾನೆ ನೆಕ್ಸ್ಟ್ ಈಗ ಅದನ್ನ ಮುಂಗಡೆ ಎಲ್ಲ ಹೇಳಿ ಇಲ್ಲಿ ಕಿದ್ವಿ ಮಾಡ್ತಾನೆ ಕಲರ್ ಕಲರ್ ಲೈಟ್ ಇರ್ತಾವಲ್ಲ ಇಲ್ಲ ಸೀದಾ ಹೋಗಿ ಲೆಫ್ಟ್ ಹೋಗು. ಸೀದಾ ಎಲ್ಲ ಅಲ್ಲಿ ಸರ್ಕಲ್ ಐತಿ ನೋಡು ಅಲ್ಲಿ ಅಲ್ಲಿ ಸರ್ಕಲ್ ಐತಲ್ಲ ಈ ಕಡೆ ಲೆಫ್ಟ್ ಹೋಗು ಲೆಫ್ಟ್ ಹಿಂಗ್ ಸೀದಾ ಹೋಗಿ ಇನ್ನೊಂದ್ ಲೆಫ್ಟ್ ಹಿಂಗ ಸೀದಾ ಹೋಗಿ ಇನ್ನೊಂದ್ ಲೆಫ್ಟ್ ಅನ್ ನೋಡು. ಮುಂದೆ ಅದ್ರ ಬಾಜುಗ ಗೇಟ್ ಐತಿ ನೋಡು ನೋಡಿ ಅಲ್ಲ ಇಲ್ಲಿಗೆ ಬಂದಾನ ಜನಬಸ್ಸು ಯಾವ ಬಂದಿಲ್ಲ ನೆನಪ ಇಲ್ಲ ನನಗೆ. ಇಲ್ಲಿ ಬಾಜು ಈಗ ಎರಡನೇ ಸರಿ ನಾ ಇದ್ದಿದ್ದಿಲ್ಲ ನಂಗೆ ನೆನಪಿಲ್ಲ ಮತ್ತ ಎತ್ತ ನಿಂದ್ರಿಸ್ತಿ ಹಾ ಸ್ಟಾಪ್. ಸಾಕ ಅಷ್ಟ ಡಿಕ್ಕಿ ಓಪನ್ ಮಾಡು. ಹೊಸ ಕಾರ್ ಬಂತು ಫೈನಲಿ ನಮ್ಮ ಮನೆಗೆ. ಒಬ್ಬೊಬ್ರು ಒಂದೊಂದು ಲಗೇಜ್ ತಗೋರಿ. ನೀತ ನಿನ್ನ ಬ್ಯಾಗ್ ನನ್ನ ಅರ್ಬಿಲ್ಲ ತೆಗಿಯವ ತೆಗೆದು ಬ್ಯಾಗ್ ರೆಡಿ ಮಾಡಿ ಇಟ್ಕೋ. ಸೆಕೆಂಡ್ ಟೈಮ್ ಎಂಟ್ರಿ ಚನ್ನಬಸಪ್ಪ ಬೆಳಗಾವಿ. ಯಾವಾಗ ಬಂದಿದ್ದೀವಿ ಚನ್ನಬಸವ ನೀನು ಇದಕ್ಕಿಂತ ಮೊದಲ? ಒಂದು ನಾನು ನೆನಪ ಇಲ್ಲಲ್ಲ. ನಾ ಎಲ್ಲಿದ್ದೆ? 2 ರಿಂದ 3 ವರ್ಷ ಆದ್ಮೇಲೆ ಆಯ್ತು. ಅಲ್ಲ 2 ವರ್ಷ ಅಥವಾ 3 ವರ್ಷ ನಾ ಯೂಟ್ಯೂಬ್ ಮಾಡೀನಿ. ನವಾಗ ಯೂಟ್ಯೂಬ್ನಾಗ ಎಲ್ಲಿ ಇಲ್ಲ 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 ಬಂದಿ ಐತಿ ಅವಾಗ ವಿಡಿಯೋ ಐತಿ. ಎಕ್ಸಾಮ್ ಬರೆಯಕಲ್ಲ ಬುಂದೆ ತಗೊಂಬರಕ್ ಬಂದಿದ್ದಿಲ್ಲ. ಬೂಂದಿ ತೊಂಬರಕ ನೋಡಲ್ಲಿ. ಯಾವಾಗ ಐತಿ ನನಗೆ ನೆನಪಿಲ್ಲ ಅಂದ್ರೆ ನೀ ಬಂದಿಲ್ಲ. ನೀನು ಎಕ್ಸಾಮ್ ಆಚೆ ಕಡೆ ಮನೆ ಇರ್ಬೇಕು ನೋಡೋದು. ಇನ್ನೊಂದು ಮನೆಗೆ ಇದ್ವಿ ಏನಪ್ಪ ನೋಡ್ರಿ. ನಮ್ಮ ತಮ್ಮ ಈ ಮನೆಗೆ ಬಂದಾನಂತ ಅದ್ರ ನನಗೆ ನೆನಪಿಲ್ಲ. ನಮ್ಮ ತಮ್ಮ ಈ ಮನೆಗೆ ಬಂದಾನ ಅನ್ನಕಂತಾನ. ನನಗೆ ಈಗಾದ್ರೂ ಒಟ್ಟ ನೆನಪು ಬರವಲ್ದು. ಯಾವಾಗ ಬಂದಾನ ಅಂತೇಳಿ ಎಷ್ಟು ನೆನಪು ಮಾಡ್ಕೊಳಕಂತೀನಿ ನೆನಪ ಬರವಲ್ದು ನೋಡ್ರಿ. ಈ ಮನೆಗೆ ಬರೋಕ್ಕಿಂತ ಮೊದಲ ಇನ್ನೊಂದು ಮನೆಗಿದ್ವಿ. ಆ ಮನೆಗೆ ಬಂದಾನ ಬಿಡ್ರಿ. ನಮ್ಮ ರಾಮನ ಸತೀಶ ಇವ 3 ಮಂದಿ ಕುಡ್ಕೊಂಡು ಬಂದಿದ್ರು. 1 ಸಲನ 2 ಸಲ ಅಷ್ಟೇ. 1 ಸಲ ಬಂದಿದ್ದಂತೂ ನೆನಪೈತಿ. ಈ ಮನೆಗೆ ಬಂದಿದ್ದ ನೆನಪ ಎಲ್ಲ ಬಂದಿನ ಅನ್ನಕಂತಾನೆ. ಯಾವಾಗ ಬಂದು ಹೋಗ್ಯಾನ ಗೊತ್ತಿಲ್ಲ. ಯೂಟ್ಯೂಬ್ ಮಾಡಕ್ಕಂತಿಂದ ಬಂದಿದ್ರೆ ಅದು ಇರ್ತೈತೆ ಬಿಡ್ರಿ ಡಾಕ್ಯುಮೆಂಟ್ರಿ. ವಿಡಿಯೋದಾಗ ನೋಡಿದ್ರೆ ಗೊತ್ತಾಗತ್ತ. ಬಟ್ ನನಗೆ ಯಾಕೋ ನೆನಪು ಬರಬಲ್ದು. ಸೊ ಓಕೆ ಫ್ರೆಂಡ್ಸ್, ಫೈನಲಿ ಹೊಸ ಕಾರ್ ತೊಗೊಂಡಂತೂ ಬೆಳಗಾವಿಗೆ ಬಂದ್ವಿ. ಮನೆಗೆ ಬಂದು ತಲುಪಿದ್ವಿ. ಫುಲ್ ಟೈರ್ಡ್ ಆಗಿವಿ. ಸೀದಾ ಮಲ್ಕೊಳ್ಳೋದ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ನೋಡ್ರಿ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಟಾಟಾ.